ವಿಷಯ ಏನಂದರೆ ಪರಿಚಯ ನಾನು ಸಂತೋಷ್ ಲಾಡ್ ಅಭಿಮಾನಿಗಳು ಸಂತೋಷ್ ಲಾಡ್ ಅಭಿಮಾನಿಗಳು ನಮ್ಮ ರಾಜು ನಮ್ಮ ಮೋಹನ್ ವಕೀಲರು ಇರ್ಫಾನ್ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂದರೆ ಸನ್ಮಾನ್ಯ ಶ್ರೀ ಕಾರ್ಮಿಕ ಸಚಿವರು ಧಾರವಾಡದ ಜಿಲ್ಲಾ ಉಸ್ತುವಾರಿಗಳಾದ ಸಂತೋಷ್ ಲಾಡ್ ಅವರ ಜನ್ಮದಿನ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ಮಹಿಳೆಯರ ಋತುಚಕ್ರ ರಜೆ ಅರಿವು ಮತ್ತು ಅವಶ್ಯಕತೆ ಇದ್ರ ಬಗ್ಗೆ ಒಂದು ಪ್ರಬಂಧ ಸ್ಪರ್ಧೆ ಮಾಡಿದ್ವಿ. ಈ ಪ್ರಬಂಧ ಸ್ಪರ್ಧೆಯಲ್ಲಿ 597 ವಿದ್ಯಾರ್ಥಿನಿಯರು ಭಾಗವಹಿಸಿದ್ವಿ. ಆ 597ರಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಹಾಗೂ ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ SLC ಹಾಗೂ PUC ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಹಾಸನಾಂಬ ಕಲಾಕ್ಷೇತ್ರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. 25/5/2026ನೇ ತಾರೀಕು ಸೋಮವಾರ. ಈ ಇದರಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಈ ಪ್ರಬಂಧ ಸ್ಪರ್ಧೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಯರಿಗೆ 25,000 ಬಹುಮಾನ ಹಾಗೂ ಒಂದು ಲ್ಯಾಪ್ಟಾಪ್ ಕೊಡ್ತಾ ಇದ್ದೀವಿ. ಎರಡನೇ ಬಹುಮಾನ 10,000 ಹಾಗೂ ಲ್ಯಾಪ್ಟಾಪು. ಮೂರನೇ ಬಹುಮಾನ 5,000 ಲ್ಯಾಪ್ಟಾಪು ಹಾಗೂ ಅದರಲ್ಲಿ 7 ಜನ ವಿದ್ಯಾರ್ಥಿನಿಯರಿಗೆ ಹೆಚ್ಚಂಕ ಪಡೆದವರಿಗೆ ಟ್ಯಾಬ್ ವಿತರಣೆ ಮಾಡ್ತಿದ್ದೀವಿ. ಹಾಗೂ 50 ಸಾಮಾನ್ಯ ಸಮಾಧಾನಕರ ಬಹುಮಾನಕ್ಕೆ 50 ಅವ್ರಿಗೆ ಒಂದು ಗಿಫ್ಟ್ ಕೊಡ್ತಾ ಇದ್ದೀವಿ. ಪ್ರತಿ ಯಾರ್ಯಾರು ಅಟೆಂಡ್ ಮಾಡಿದ್ರು ಅವ್ರಿಗೆಲ್ಲರಿಗೂ ಕೂಡ ಪ್ರಶಸ್ತಿ ಪತ್ರ ಹಾಗೂ ಉಡುಗೊರೆಯನ್ನು ನೀಡ್ತಾ ಇದ್ದೀವಿ. ಹಾಗಾಗಿ ನಮ್ಮೆಲ್ಲ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಾರ್ಮಿಕ ಸಚಿವರಾದಂತಹ ನಮ್ಮ ಸಂತೋಷ್ ಲಾಡ್ ಅವರು ಮಾಡ್ತಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸನ್ಮಾನ್ಯ ಶ್ರೀ ಶ್ರೇಯಸ್ ಪಟೇಲ್ ನಮ್ಮ ಹಾಸನದ ಲೋಕಸಭಾ ಸದಸ್ಯರು ವಹಿಸ್ಕೊಳ್ತಾ ಇದ್ದಾರೆ. ಹಾಗೂ ಎಲ್ಲ ಕಾಂಗ್ರೆಸ್ ಮುಖಂಡರು, ಸಂತೋಷ್ ಲಾಡ್ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಹಾಗೂ ಹಾಸನ ಜಿಲ್ಲಾ ಕಾರ್ಮಿಕ ಘಟಕ ಹಾಗೂ ಎಲ್ಲ ಕಾರ್ಮಿಕ ಹಾಸನ ಜಿಲ್ಲೆಯ ಮುಖಂಡರುಗಳು ಭಾಗವಹಿಸಿದ್ದಾರೆ, ದಲಿತ ಮುಖಂಡರುಗಳು ಭಾಗವಹಿಸಿದ್ದಾರೆ, ಮಹಿಳಾ ಘಟಕದವರು ಭಾಗವಹಿಸಿದ್ದಾರೆ. ಹಾಗೂ ಈಗ ಕಾರ್ಯಕ್ರಮ 25ನೇ ತಾರೀಕು ಸೋಮವಾರ ಇರೋದ್ರಿಂದ ಪತ್ರಕರ್ತ ಮಿತ್ರರು ಹಾಗೂ ಮಾಧ್ಯಮ ಮಿತ್ರರ ಒಂದು ವಿನಂತಿ ಏನಂದರೆ ತಾವು ಬಂದು ಅಲ್ಲಿಗೆ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಮ್ಮಲ್ಲಿ ವಿನಂತಿ.